ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕಲಬುರಗಿ ಜಿಲ್ಲೆಯ ಹೆಬ್ಬಾಳ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ನೆರೆ ಪ್ರವಾಹ ಉಂಟಾಗುವಂಥ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಬದುಕ್ತಾ ಇರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಬೆಣ್ಣೆತೊರೆ ಅಣೆಕಟ್ಟಿನಿಂದ ಪ್ರತಿ ಮಳೆಗಾಲದಲ್ಲೂ ಕೂಡ ನೀರು ಬಿಡುಗಡೆಯಾಗುತ್ತೆ. ಈ ಸಂದರ್ಭದಲ್ಲಿ ನಾನೇನು ಜಾಗ ನಿಂತಿದ್ದೀನಿ ಇಲ್ಲಿರುವಂಥ ಇದ್ರ ಪಕ್ಕದಲ್ಲೇ ಇರುವಂಥ ಹೆಬ್ಬಾಳ ಅನ್ನುವಂಥ ಗ್ರಾಮಕ್ಕೆ ಪ್ರತಿ ಬಾರಿಯೂ ಕೂಡ ಹಿನ್ನೀರು ನುಗ್ಗಿ ಅವಾಂತರ ಸೃಷ್ಟಿ ಆಗ್ತಾ ಇರುವಂಥದ್ದು. ಸೊ ಇದರಿಂದಾಗಿ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಸಾಕಷ್ಟು ಅನಾನುಕೂಲತೆ ಉಂಟಾಗ್ತಾ ಇದೆ. ದಶಕಗಳಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಡಿ ಅಂತ ಸ್ಥಳೀಯ ಶಾಸಕರನ್ನ, ಪ್ರಭುತ್ವವನ್ನ, ಸರ್ಕಾರವನ್ನ ಇಲ್ಲಿರುವಂಥ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿರುವಂಥ ಗ್ರಾಮಸ್ಥರ ಸಮಸ್ಯೆ ಏನು, ಅವ್ರಿಗಾಗ್ತಾ ಇರುವಂಥ ಅನಾನುಕೂಲತೆ ಏನು ಅನ್ನೋದನ್ನ ಈ ಗ್ರಾಮಸ್ಥರನ್ನ ನಾವು ಮಾತಾಡಿಸ್ತಾ ಹೋಗೋಣ. ನಾವೀಗ ಹೆಬ್ಬಾಳ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಆ ಬೆಣ್ಣೆತೊರೆ ಆ ಡ್ಯಾಮ್ನ ಹಿನ್ನೀರು. ಈ ಹಿನ್ನೀರು ಸಂಪೂರ್ಣವಾಗಿ ಮೇಲಕ್ಕೆ ಬಂದು ಇಲ್ಲಿರುವಂಥ ಗ್ರಾಮಕ್ಕೆ ನುಗ್ತಾ ಇರುವಂಥದ್ದು. ನಾವು ಹೋಗೋಣ, ಹೋಗಿ ಇಲ್ಲಿನ ಗ್ರಾಮಸ್ಥರ ಮಾತೇನು ಅನ್ನುವಂಥದ್ದನ್ನ ಖುದ್ದು ಅವ್ರನ್ನ ನಾವು ಕೇಳೋಣ. ಆ ನೀರು ಬಿಡೋದ್ರಿಂದ ನಮ್ಮ ಹೆಬ್ಬಾಳ ಗ್ರಾಮ ಸಂಪೂರ್ಣವಾಗಿ ಜಲವೃತವಾಗುತ್ತೆ. 2020 ಭಯಂಕರ ನೀರು ಬಂತು. 1 ಕಿಲೋಮೀಟರ್ ನೀರು ಇರ್ತಾರೆ. ಇದು ಒಂದು ಹಗಲು ಒಂದು ರಾತ್ರಿ ನೀರಿನಿಂದ ಮತ್ತೆ ಮನೆ ಒಟ್ಟು ಬಿರ್ಕಿದ್ದಾವ್ರಿ. ನಮ್ದೇನು ಹೊಲ ಇಲ್ರಿ, ಮನೆ ಇಲ್ರಿ. ಸುಮ್ ಕೆರೆ ಹೊಡೀರಿ, ಒಮ್ಮೆ ಹೋಗ್ತೇವೆ. ಮಕ್ಕಳು ಮರಗಳು ತೊಗೊಂಡು ಎಕಡೆ ಹೋಗ್ಬೇಕು, ಯಾರ ಮನೆಗೆ ಯಾರು ಕೊಡ್ತಾರ. ಕಬ್ಬೂರ ಪೂರ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಕಬ್ಬೇಶ್ವರ ಆಯ್ತು ಎಮ್ ಎಲ್ ಎ ಅಂತ ಹೇಳ್ತಾರೆ. ಎಮ್ ಎಲ್ ಎ ಬಂದು ಕೇರೆ ಮಾಡೋದು ನಮಗೆ ಒಂದು ದಿವಸ ಬೇಕು. ಈಗ ನಮ್ಮ ಜೊತೆಗೆ ಹೆಬ್ಬಾಳ ಗ್ರಾಮದ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಬೆಣ್ಣೆತೊರೆ ಹಿನ್ನೀರು ಊರುಗಳಿಗೆ ನುಗ್ಗಿ ಸಮಸ್ಯೆ ಆಗ್ತಾ ಇರುವಂಥದ್ದು. ಸರ್, ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಜಾಗರಣೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಸೊ ಯಾವ ಥರ ಇರುತ್ತೆ ವಾತಾವರಣ ಮಳೆಗಾಲದಲ್ಲಿ ಅಂತ? ಫ್ರೈಟಂಡ್ ಅಂತ ಹೇಳ್ತಾರಲ್ಲ, ಆ ಟೈಪ್ ಇರುತ್ತೆ. ಸೊ ಮನೆಯಲ್ಲಿ ಕುಂತ್ಕೊಂಡ್ರು 24/7 ಅದೇ ಮಳೆನೂ ಬರ್ತಾ ಇರುತ್ತೆ, ಈ ಕಡೆ ಹಳ್ಳನೂ ಬರ್ತಾ ಇರುತ್ತೆ. ನಮ್ಮ ಏನು ಸೇಫ್ ಆಗಿದ್ದೀವಿ ಅಂತ ಅನ್ಸೋಂಗಿಲ್ಲ. ಊರು ಸುತ್ತ ಏನಾಗ್ತಾರೆ, ಪೂರಾ ಹಳ್ಳ ಸುತ್ಕೊಂಡು ಹೋಗ್ತದೆ. ಊರು ಸುತ್ತ ಹಳ್ಳ ಸುತ್ಕೊಂಡು ಹೋಗ್ತದೆ. ಹಳ್ಳ ಸುತ್ಕೊಂಡು ಹೋಗ್ಬೇಕಾದ್ರೆ ಯಾವಾಗ ಬರ್ತದಪ್ಪ, ನಾವು ಯಾವಾಗ ಮುಳುಗಿ ಹೋಗ್ತೀವಿ ಅಂತ ಅನ್ನೋದು ಇದು ಇರ್ತದೆ. ಆಮೇಲೆ ಇನ್ನೊಂದು ಏನಾಗ್ತಾರೆ, ಸುತ್ತಮುತ್ತ ಒಂದು ಅಟ್ಲೀಸ್ಟ್ ಒಂದು 80 to 100 ಮನೆಗಳಿದಾವೆ, ನೀರೊಳಗೆ ಮುಳುಗಿ ಹೋಗ್ತಾವೆ. ಸೊ ಅವರಿಗೆ ಅದು ಎಲ್ಲರಿಗೂ ನಡು ಊರಿಗೆ ಶಿಫ್ಟ್ ಮಾಡಬೇಕು. ಅದು ಬೀಜ ಗೀಜ ಏನದು ಎಲ್ಲ ತಂದು ಇಟ್ಕೊಂಡು ಅವ್ರಿಗೆ ಊಟದ ವ್ಯವಸ್ಥೆ ಅದೆಲ್ಲ ಮಾಡ್ಕೋಬೇಕು. ಸೊ ಪರಿಹಾರ ಅಂದ್ರೆ ಏನು ಅಂತ? ಮೊದಲನೇದಾಗಿ ಕೆರೆ ಅನ್ನೋದು ಏನಾಗದಲ್ರಿ, ಮೊದಲು ಒಂದು ದಾರಿ ಇತ್ತು, ಈಗ ಅದು ವೈಡ್ ಆಗಿಬಿಟ್ಟಿದೆ. ಈಗ ಅದಕ್ಕೆ ಹುಳ ತೆಗೆದು ಕೆಲಸ ಮಾಡಬೇಕು. ಮೊದಲನೇದಾಗಿ ಹೂಳು ಎತ್ಕೋಬೇಕು ಕೆರೆ. ಎರಡನೇದಾಗಿ ಒಂದು ನಮಗೆ ಬ್ರಿಡ್ಜ್, ಇದೇನು ಎಕ್ಸ್ಟೆನ್ಷನ್ ಬ್ರಿಡ್ಜ್ ಇದೆ, ಈಗ ಇದು ಎಕ್ಸ್ಟೆನ್ಷನ್ ಅಪ್ರೋಚ್ ರೋಡ್ವರೆಗೂ ಎಕ್ಸ್ಟೆನ್ಷನ್ ಆಗಬೇಕು. ಸೊ ಹಂಗಾಗಿ ಪ್ರಭಾವ ಆ ಕಡೆ ಬೀಳುತ್ತೆ, ಈ ಕಡೆ ಹಳದ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಅದು ನಮ್ಗೆ ಸ್ವಲ್ಪ ಸದ್ಯದಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ಮೂರನೇದಾಗಿ ಒಂದು ಯಾವಾಗಲೂ ಹಳದು ಬಂದಾಗ ಒಂದು ಫ್ಲಡ್ ಪ್ರೋನ್ ಅದು ಏನು ಹೌಸಸ್ ಅಂತಿದೆಯಲ್ಲ, ಅದು 70 to 80 ಹೌಸಸ್ ಇದೆ ಸರಿ, 100ವರೆಗೂ ಇದೆ. ಅದನ್ನು ಒಂದು 5 acres ಅಷ್ಟು ನಾವು ಅಲ್ಲಿ ಅದು ಯೋಚನೆ ಮಾಡಿ ಇಟ್ಕೊಂಡಿದ್ದೀವಿ ಹೊಸ ಹೆಬ್ಬಾಳಲ್ಲಿ. ಈಗ ಸರ್ಕಾರ ಅದನ್ನು ಅಲ್ಲಿ ನಮಗೆ ಶಿಫ್ಟ್ ಮಾಡಿ ಒಂದು 100 ಹೌಸಸ್ ಅಲ್ಲಿ ಶಿಫ್ಟ್ ಮಾಡಿಕೊಡೋದು ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ. ಈ ಊರಿಂದ ಬೇರೆ ಊರಿಗೆ ಪ್ಲಾಂಟ್ ಮಾಡ್ಕೊಡ್ಬೇಕು ನಿಮ್ಮ ಊರನ್ನ, ಹೆಬ್ಬಾಳದಿಂದ ಹೊಸ ಹೆಬ್ಬಾಳಕ್ಕೆ. ಪೂರ್ತಿ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 30-40% ಅಷ್ಟು ಮನೆಗಳನ್ನು ನೀರು ನುಗ್ಗುತ್ತೆ, ಆ ಮನೆಯನ್ನ ಮಾಡ್ಕೊಡ್ಬೇಕು. ಸೊ ಅದೇ ತೊಂದರೆ ಆಗುತ್ತೆ ಮಳೆಗಾಲದಲ್ಲಿ. ಹೇಗೆ ಕೇಳ್ತೀರ ಅಧ್ಯಕ್ಷರೇ? ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ನ್ಯೂಸ್ 18 ಚಾನಲ್ದವರಿಗೆ ನಾನು ನಮ್ಮ ಹೆಬ್ಬಾಳ ಗ್ರಾಮಸ್ಥ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಸರ್. ಏನಕ್ಕೆ ಅಂದರೆ ಈತ ಮಳೆಗಾಲದಲ್ಲೂ ಕೂಡ ಬಂದು ನಮ್ಮ ಗ್ರಾಮದ ಒಂದು ಸಮಸ್ಯೆಗಳ ಬಗ್ಗೆ ತಾವು ಆಲಿಸ್ತಾ ಇದ್ದೀರಾ. ಅದಕ್ಕಾಗಿ ನನ್ನ ಗ್ರಾಮಸ್ಥರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದು ಏನಾಗಿದೆ ಅಂದರೆ 40 ವರ್ಷಗಳಿಂದ ನಮ್ಮ ಗ್ರಾಮದ ಇದು ಪ್ರತಿ ವರ್ಷವೂ ಕೂಡ ಮಳೆ ಆಗುತ್ತೆ, ಪ್ರತಿ ವರ್ಷವೂ ಕೂಡ ಇದೇ ಸ್ಥಿತಿ ಇರುತ್ತೆ. ಅದಕ್ಕೆ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಆದಷ್ಟು ಬೇಗ ನಮ್ಮ ಜನರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು, ಯಾಕಂದರೆ ಆಲ್ರೆಡಿ ಸಮಸ್ಯೆಗಳ ಪಟ್ಟಿ ಮಾಡಿ ಈಗಾಗಲೇ ನಮ್ಮ ಪಾಟೀಲ್ ಹೇಳ್ದಂಗೆ ಸುಮಾರು 200 ಜನ ಹಳ್ಳದ ಕೆರೆಯಲ್ಲಿ ಇರ್ತಕ್ಕಂಥ ಮನೆಗಳಿದ್ದಾವೆ. ಅವ್ರಿಗೆ ಎಕ್ಸ್ಟೆನ್ಷನ್ ಏರಿಯಾ ನಮ್ಮಲ್ಲಿ ನೀವು ಹೆಬ್ಬಾಳಿದೆ, ಅಲ್ಲಿ ಏನಾದರೂ ಕೂಡ ಒಂದು ಪ್ರಾವಿಷನ್ ಮಾಡಿ ಅವರಿಗೆ ಮನೆ ಹೌಸ್ಗಳನ್ನು ಕೊಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಾಗತ್ತೆ. ಮೇಲಾಗಿ ಈ ಭಾಗದಲ್ಲಿ ಇನ್ನೊಂದೇನೆಂದರೆ, ಹಳ್ಳ ತುಂಬ ಭಾಳ ವೈಡ್ ಇತ್ತು, ಒಂದು ಭಾಳಷ್ಟು ಡೀಪ್ ಆಗಿತ್ತು. ಈಗ ಪ್ರತಿ ವರ್ಷ ಹಳ್ಳ ಬರೋದ್ರಲ್ಲಿಂದ ಏನಾಗ್ತಾ ಇದೆ ಅಂದರೆ ಅದನ್ನು ಡೀಪ್ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಹಾಗೆ ನೀರು ಬರ್ತಕ್ಕಂಥ ಫ್ರೆಶರಲ್ಲಿ ಇಡೀ ಊರಿಗೆ ಕವರ್ ಆಗ್ತಾ ಇದೆ. ಫಸ್ಟ್ ಅದು ನೀರು ಕೆರೆಯನ್ನು
ತಗೊಳ್ತಕ್ಕಂಥ ಮೊದಲು ಕೆಲಸ ಮಾಡಬೇಕಾಗಿದೆ. ಜಾಗ ಇಲ್ಲ ಅಲ್ಲಿ ನೀರು ನಿಲ್ಲೋದಕ್ಕೆ, ಆ ನೀರು ಆ ನೀರನ್ನು ನಮ್ಮ ಕಡೆ ಬಂದ್ಬಿಡುತ್ತೆ. ಯಾಕೆ ಮೊದಲೇನಾಗುತ್ತೆ ಸರ್, ಸುಮಾರು ವರ್ಷ ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ, ತುಂಬ ಡೀಪ್ ಇತ್ತು ಅದು. ಇಳ್ಕೊಂಡು ಹೋಗಿ ತರಬೇಕಾದ್ರೆ ತುಂಬ ಕಷ್ಟ ಆಯ್ತು, ಹೆಣ್ಮಕ್ಳೆಲ್ಲ ಬಿದ್ದೋಗ್ಬಿಡ್ತಿದ್ರು ಆ ಟೈಮ್ನಾಗ. ಈಗೇನಾಗಿದೆ, ಪ್ರತಿ ವರ್ಷ ನೀರು ಬರೋದ್ರಿಂದ ಮ್ಯಾಲಿಂದೆಲ್ಲ ಮಣ್ಣುಗಳೆಲ್ಲ ತಂದ್ಬಿಟ್ಟು ಒಡ್ಡೆಲ್ಲ ತುಂಬ್ಕೊಂಡು ಬಿಡ್ತದೆ. ಅದು ಈಗೇನಾಗಿದೆ ಅಂದರೆ ಮೇಲ್ಗಡೆ ಸೇಮ್ ರೋಡ್ ಆದಂಗೆ ಆಗ್ಬಿಟ್ಟಿದೆ. ಅದು ನೀರಿನ ಪ್ರೆಷರ್ಗೆ ತುಂಬ ನಮಗೆ ನೀರು ಕವರ್ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಅದನ್ನು ಉಳಿತಕ್ಕಂಥ ಕೆಲಸ ಸರ್ಕಾರ ಆದಷ್ಟು ಶೀಘ್ರವಾಗಿ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಜನರಿಗೆ. ಸೇತುವೆನೂ ಮುಳುಗೋಗುತ್ತೆ. ತುಂಬದಲ್ಲ ಸರ್, ಅದ್ರ ಮೇಲೆ 2 ಮನುಷ್ಯರಾದಷ್ಟು ನೀರು ಇರುತ್ತೆ. ಆಮೇಲೆ ಇನ್ನೊಂದು ನಮಗೆ ಮೇನ್ ಸರ್ ನಮ್ಗೆ ತೊಂದರೆ ಆಗ್ತಾ ಇರೋದಂದ್ರೆ, ಸುಮಾರು ಈಗ 3 ತಿಂಗಳಿಂದ ನಮ್ಮ ಗ್ರಾಮಕ್ಕೆ ಹೊಟ್ಟೆ ಕುಡಿಯುವ ನೀರು ವ್ಯವಸ್ಥೆ ಇಲ್ಲ. ಏನಕ್ಕಂತಂದ್ರೆ ಅದು ನಮ್ದು ಏನಾಗಿದೆ, ಇಷ್ಟು ಇದ್ರೂ ಕೂಡ ಏನಕ್ಕೆ ಹೇಳ್ತಾ ಇದ್ದೀನಿ ಸರ್, ನಮ್ದು ಏನಾದ ವ್ಯವಸ್ಥೆ ನೀರಿಂದ ಅಂದ್ರೆ ಬಾವಿ ಇದೆ ಹಳ್ಳದಲ್ಲಿ, ಅಲ್ಲೇ ತೋಡಿದ್ದಾರೆ. ಅದೊಂದು ಸರ್ಕಾರದಿಂದ ಯೋಜನೆ ಮಾಡಿದ್ದಾರೆ. ಈ ಮಳೆಗಾಲ ಬಂದ್ರೆ ಅದು ಬಾವಿ ಫುಲ್ ಮುಳುಗೋಗ್ಬಿಡುತ್ತೆ. ಅಲ್ಲಿ ನಾವು ಪಂಪ್ ಆಪರೇಟರ್ಗಳು ಹೋಗಿ ನೀರು ಬಿಡ್ತಕ್ಕಂಥದ್ದಂತೂ ಆಗೋದೇ ಇಲ್ಲ ಸರ್. ಮೋಟ್ರ್ಗಳು ಡೇಂಜರ್ ಇಲ್ಲ ಸರ್, ಅಲ್ಲಿ ಹೋಗೋಕ್ಕೆ ಆಗೋದಿಲ್ಲ, ಅಪಾಯ ಇದೆ. ಸುಮಾರು 3 ತಿಂಗಳಿಂದ ನಮ್ಮ ಜನರಿಗೆ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ತುಂಬ ತೊಂದರೆ ಆಗಿದೆ. ಸಾಕಷ್ಟು ನಾವೆಲ್ಲ ಪ್ರಯತ್ನ ಮಾಡಿ ಏನೆಲ್ಲ ಮಾಡಿವಿ, ಅದು ಇದೇ ಆಗಬಾರ್ದು ಅಂತ. ಅದಕ್ಕಾದಂಥ ಒಂದು ಸೊಲ್ಯೂಷನ್ ನಮ್ಮ ಸರ್ಕಾರ ಆದಷ್ಟು ಬೇಗ ಶೀಘ್ರವಾಗಿ ಅದೊಂದು ಶಿಫ್ಟಿಂಗ್ ಮಾಡಿದ್ರೆ, ನಮ್ಗೆ ನೀರಿನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ ಅಂತ ನಾವು ಹೇಳಕ್ಕೆ ವಿಚಾರ ಮಾಡ್ತಾ ಇದ್ದೀವಿ. ನಮ್ಮ ಮನ್ಯಾಗೆಲ್ಲ ನೀರು ಹೋಗ್ತಾವ್ರಿ. ಹಳ್ಳ ಬಂತಂದ್ರೆ ದಿಗಡ ಬಿದ್ದು ಓಡ್ ಹೋಗ್ತೇವ್ರಿ. ಎಲ್ಲ ಮಾಲು ಮಸಾಲೆ ಬಿಡ್ತಿದ್ದೇವ್ರಿ, ಮ್ಯಾಕ್ ಹೋಗ್ತೇವ್ರಿ. ನಾವು ಮೂರನವ್ರು ಎಲ್ಲ ಗೌಡ್ರು ಬಂದ್ರು, ಸೌಕರ್ ಬಂದ್ರೆ ಎಲ್ಲರೂ ಬಂದ್ರಿ. ಒಳ್ಳೆಯಾರಂತೆ ನಮ್ಗೆ ಊಟ ವ್ಯವಸ್ಥೆ ಮಾಡ್ತಾರ್ರಿ. ನಾನು ಈಗ 10 ಕೋಳಿ ಹೋಗ್ಯಾವ್ರಿ. ಏನು ಮಾಡ್ಬೇಕ್ರಿ, ಹಳ್ಳ ಬರತ್ತ ಕೋಳಿ ಸೋಲುತ್ತೇವೆ, ಹಳ್ಳ ಬರತ್ತ ಹಳ್ಳಕ್ಕೆ ಕರ್ಕೊಂಡು ಹೋಗ್ಲತ್ತಾವ್ರಿ. ಇದಕ್ಕೆ ಏನು ಪರಿಹಾರ ಯಾವ್ದನೋ ಇಲ್ಲೋ ರೀ. ಪ್ರತಿ ವರ್ಷ ಹಿಂಗೆ ನಾವು ಹಳ್ಳ ಬರೋದು ತೊಗೊಂಡು ಹೋಗೋದ್ರಿ. ಜೋಳ ಹಾಳು, ಬ್ಯಾಳಿ ಹಾಳು ಎಲ್ಲ ಮಾಡಿದೆಲ್ಲ ತೊಗೊಂಬದು ಆ ಕಡೆ ಮ್ಯಾಕ್ ಹೋಗ್ತಿದ್ದೇವ್ರಿ. ಈಗ ಮನಿಗಳು ನೋಡ್ರಿ ಒಟ್ಟು ಬಿಟ್ಟು ಬಿಟ್ಟಾವ್ರಿ. ಹಳ್ಳ ಬಂದು ನೀರು ನಿಂತ್ರಿ. ಹ್ಞೂ ರೀ, ಒಂದು ಹಗಲು ಒಂದು ರಾತ್ರಿ ನೀರು ನಿಂತು ಮತ್ತೆ ಮನೆ ಒಟ್ಟು ಬಿರ್ಕು ನಮ್ದೇನು ಹೊಲ ಇಲ್ರಿ, ಮನೆ ಇಲ್ರಿ. ಇದ್ದಿದ್ವ ಇಟ್ಟು ಜೋಪಡ ಒಟ್ಟು ಬಿಟ್ಟು ಕುಂತಾವ್ರಿ. ಈಗ ಮಕ್ಳನ್ನೆಲ್ಲ ಸಾಕೋದು ಹೆಂಗೆ ಕಷ್ಟ? ಭಾಳ ಕಷ್ಟ ಅದ ರೀ. ಇಂಥರ ಬೆಲೆ ನಾವು ದಂಧೆಗೆ ಹೋಗ್ಬೇಕ್ರಿ. 200 ರೂಪಾಯಿ ಈಗ ಕೂಲಿ ಆಗ್ಯದ. ಈಗ 2-3 ವರ್ಷ ಆಯ್ತು ರೀ. ಅವಾಗೇನಿತ್ತು ರೀ 12 ರೂಪಾಯಿ 5 ರೂಪಾಯಿ ಕೂಲಿ ಅದ. ಈ ಮಕ್ಳು ಸಾಲಿ ಸುಮ್ಮನೆ ಆತದ್ರಿ ನಮ್ಮದು. ಹೊಲ ಇಲ್ಲ, ಮನೆ ಇಲ್ಲ ರೀ. ಏನಂತಾರೆ ಶಾಸಕರು ಅಥವಾ ಅಧಿಕಾರಿಗಳು? ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ನೋಡ್ತಾರೆ, ಅದಕ್ಕೆ ನಿಮ್ಗೆ ಏನಾರು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ. ಖರೆ ಅಂದ್ರೆ ಆ ಕಡೆ ಹೋಗ್ತಿರ್ತಾರೆ. ಭಾಳ ತೊಂದರೆ ಆಗುತ್ತೆ. ಭಾಳ ತೊಂದರೆ ಸರ್. ಹೆಂಗಂದ್ರೆ ಸರ್ ತೊಂದರೆ ಭಾಳ ಅದ. ನ್ಯೂಸ್ ಚಾನಲ್ ಮೊದಲು ಅಭಿನಂದನೆ ಹೇಳ್ತೀನಿ. ಹಳ್ಳಿ ನಮ್ಮ ಗ್ರಾಮಕ್ಕೆ ಬಂದಿರಿ, ನಮಗೊಂದು ಕಷ್ಟ ಭಾವನೆಗಳನ್ನು ಸುಖ ಕೇಳೋಕ್ಕೆ ನಿಮ್ಗೊಂದು ಥ್ಯಾಂಕ್ಸ್ ಸರ್. ನಮ್ಮಲ್ಲಂದ್ರೆ ಭಾಳ ಸರ್. ಹೆಂಗಂದ್ರೆ ಸರ್, ನಮ್ಮಲ್ಲಿ ಪೂರ ಒಂದು 100-200 ಮನೆ ಪೂರ ಸುತ್ತ ರೌಂಡ್ ತಿರುಗ್ತದೆ ಸರ್. ಈಗ ಇದೇ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಇದು ಯಾವಾಗಿನ ಹಿಡಿದಾರೆ, ಹಿಂದೆ ನಮ್ಮ ತಾತರ ಕೈ ಮೇಲೆ ಹಿಡಿದು ಇದೇ ಪರಿಸ್ಥಿತಿ ಇದೆ ಸರ್. ಸುಮ್ಮನೆ ಹೆಂಗಂದ್ರೆ ಇವು ನಮ್ಮ ಊರಂದ್ರೆ ಹೆಂಗೆ ರೀ, ಪೂರ ಸುತ್ತ ರೌಂಡ್ ಆಗ್ತದೆ ಸರ್. ನೀರನ್ನು ಪೂರ ತುಂಬ ಹೋಗ್ತಾರೆ. ಇಲ್ಲಿ ತನಕ ಎಲ್ಲಿಗೆ ಬರ್ತಾವೆ, 1968ರಿಂದ ಆ ಗುಡಿ ನೀರು ಬಂದಿವ್ರಿ. ಒಂದು ಟೈಮ್ ಹಾಂ ರೀ, ನೀರು ಬಂದಿವ್ರಿ. ಅಲ್ಲಿ ಪೂರ ಅಲ್ಲಿ ಗುಡಿ ಬಂದಿವ್ರಿ. ಸದಾ ನಮ್ಮ ಊರ ಪೂರ ಒಳಗೆ ನೀರಿನ ಇದು ಪ್ರವಾಹ ಆಗ್ತದೆ ರೀ. ಏನು ಪೂರ ಸುತ್ತ ರೌಂಡ್ ಆಯ್ತು ಸರ್. ಯಾರಿಂದ ಇದು ಸಮಸ್ಯೆಗೆ ಆಗಬೇಕ್ರಿ ಸರ್. ಇದು ನಮ್ಮ ಊರು ಆಗ್ಬೇಕಾದ್ರೆ ಶಿಫ್ಟ್ ಆಗ್ಬೇಕದ. ಶಿಫ್ಟ್ ಅಂದ್ರೆ ಒಂದು 100 ಮನೆಗಳಂದು ತನ್ನ ನೀರು ಪೂರ ಒಳಗೆ ಹೋಗ್ತದೆ. ಏನಂದ್ರೆ ಸಾಲಿಯ ಗುಡಿಯನ್ನ ಅರ್ಧ ಭಾಗ ಇಲ್ಲ, ಅಷ್ಟು ಎತ್ತರ ಇದ್ದ ಸಲಕ್ಕೆ ಅಲ್ಲಿಷ್ಟೇ ನೀರು ಜನ ಕುಂದಿರ್ತದೆ ಸರ್. ಒಂದಂದ್ರೆ ಒಂದು ಲ್ಯಾಟ್ರಿನ್ಗಲ್ಲಿ ಒಂದು ಏನೇ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ನೀರು ಇಲ್ಲಿನ ಹೊರಗೆ ಹೋಗೋಪ್ಲೆ ನೀರೇ ಇಲ್ಲ ಸರ್. ಅಲ್ಲೇ ಒಳಗೆ ಹೋಗ್ಬೇಕು. ನೀವು ಸುತ್ತ ನೋಡ್ಬೇಕು, ಪೂರ ಹಿಂಗೆ ರೌಂಡ್ ಆಗ್ತದೆ ರೀ. ಅಂದರೆ 1000 ಎಕರೆ ಕೃಷಿ ಭೂಮಿನೂ ಭಾಳ ಸಮಸ್ಯೆ ಆಗುತ್ತೆ. ಮುಂಚೆ ಬರೀ ಒಂದು 100-200 ಎಕರೆ ಅಂದ್ರೆ ನಮ್ಮ ಊರ್ದು ಪ್ರಾಬ್ಲಮ್ ಇತ್ತು. ಈಗ 1000 ಎಕರೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಕ್ ಬರ್ತೀನಿ ಸರ್. ಭಾಳ ಸಮಸ್ಯೆ ಅದ ಸರ್. ಇದು ಯಾವಾಗಲೂ ಏನದ 2020 ಭಯಂಕರ ನೀರು ಬಂತ್ರಿ. 1 ಕಿಲೋಮೀಟ್ರ್ ನೀರು ಇತ್ತು ಇದು. ನಮ್ಮ ಮನೆಗಳೆಲ್ಲ ಕಂಡಂಗೆ ನೀರು ಒಳಗೆ ಮನೆಗೆ ಇದ್ದು ಭಾಳ ಇಡೀ ಊರು ಸುತ್ತ ರೌಂಡ್ ಆಗಿತ್ತು ರೀ. ಮಕ್ಕಳು ಭಯಂಕರ ನೀರು ಬಂದಿತ್ತು. ದಿನಸಿ ಎಲ್ಲ ಹಾಳಾಗ್ಯದ ಸರ್. ಎಲ್ಲ ಲಾಸ್ ಆಗ್ಯದ. ನೀರು ನುಗ್ಗದ ಎಲ್ಲ ಹಾಳಾಗ್ಯದ. ದವಸ ಧಾನ್ಯ ಎಲ್ಲ ಹಾಳಾಗ್ಯದ. ಹಾಂ ರೀ, ಮತ್ತೆ ಏನು ಮಾಡ್ತೀರಿ ಸರ್, ಭಯಂಕರ ಸ್ಪೀಡ್ ಬರ್ತದೆ ನೀರು. ಗಡಿಗೆ ಹಿಂಗೆ ನೋಡಿದ ಹಿಂಗೆ ನೀರು ಜಾಸ್ತಿ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಏನು ಉಳ್ಕೊಂಬದೇ ಇದು ಅದ ರೀ ಮೇನ್. ದಿನಸಿ ಅವೆಲ್ಲ ತೊಗೊಂಡು ಏನು ಮಾಡೋದ, ಸುಮ್ಮ ಹೊರಗೆ ಆಗಿ ಬಿಡೋದು ಇದ್ದವ್ರ ಮಕ್ಕಳಿಗೆಲ್ಲ ತೊಗೊಂಡು. ಕುಟುಂಬ ಜೊತೆ ಆರಾಮಾಗಿ ಬದುಕೋದೇ ಒಂದು ದೊಡ್ಡ ಸವಾಲು. ಅದ್ರ ಮಧ್ಯದಲ್ಲಿ ಈ ಥರದ ಸಮಸ್ಯೆಗಳು ಉಂಟಾದ್ರೆ ತುಂಬ ಸಮಸ್ಯೆ ಇದೆ ಸರ್. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಬೆಣ್ಣೆತೊರೆ ಜಲಾಶಯದಿಂದ ಏನು ಬರ್ತಾ ಇರ್ತಾ ಹೊರಹರಿವು ಏನು ಜಾಸ್ತಿ ಬರ್ತಾ ಇರ್ತಲ್ಲ. ಮಿನಿಮಮ್ 55,000ದಿಂದ 60,000 ಮನೆ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ರು. ಆ ನೀರು ಬಿಡೋದ್ರಿಂದ ನಮ್ಮ ಹೆಬ್ಬಾಳ್ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಅಂದರೆ ರೌಂಡ್ ಊರು ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ. ತುಂಬ ಭಯದ ದೀಪದ ಹೈಲೈಟ್ ಥರ ಆಗ್ಬಿಡುತ್ತೆ. ತುಂಬ ಭಯದ ವಾತಾವರಣ ಇಲ್ಲಿ ಸೃಷ್ಟಿ ಆಗುತ್ತೆ. ಪ್ರತಿ ವರ್ಷನೂ ಕೂಡ ಈ ಬೆಣ್ಣೆತೊರ ಡ್ಯಾಮಿಂದ ಬರ್ತಕ್ಕಂಥ ನೀರಿಂದ 1000 ಹೆಕ್ಟರ್ ಹೊಲಗಳು ಸಂಪೂರ್ಣವಾಗಿ ಜಲಾವೃತ ಆಗ್ಲತ್ತವ್ರಿ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ತೀವ್ರವಾಗಿ ಗಮನ ಕೇಳ್ಕೊಂಡು ರೈತರಿಗೆ ಕನಿಷ್ಠ ಪಕ್ಷ ಒಂದು ಎಕರೆಗೆ ಒಂದು 25,000ರಿಂದ 30,000
ಪರಿಹಾರ ಆದರೂ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಏನೇನ್ ಬೆಳಿತಾರೆ ಈ ಕಡೆ ರೈತರು? ಬೆಳಿಬೇಕಾದ್ರೆ ತೊಗರಿ ಮತ್ತೆ ಕಡ್ಲಿ, ಜೋಳ, ಹೆಸರು, ಉದ್ದು ಈ ತರ ಬೆಳಿತಾರೆ. ಎಲ್ಲ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಈ ಆಕ್ಚುಲಿ ಈ ಗುಲ್ಬರ್ಗ ಡಿಸ್ಟಿಕ್ನ ಅತಿವೃಷ್ಟಿ ಮಳೆ ಅತಿವೃಷ್ಟಿ ಅಂತೇಳಿ ಘೋಷಣೆ ಮಾಡಿ ಎಲ್ಲಾ ರೈತರಿಗೂ ಪರಿಹಾರ ಕೊಡ್ಬೇಕಂತ ಸರ್ಕಾರದಲ್ಲಿ ವಿನಂತಿಸಿಕೊಳ್ತಾರೆ. ಯಾವಾಗಂತೂ ಏನೂ ಬಂದಿಲ್ಲ ಸರ್, ಸದ್ಯಕ್ಕಂತೂ ಏನು ಪರಿಹಾರ ಬಂದಿಲ್ಲ. ಇಲ್ಲ ಯಾವುದೇ ರೀತಿ ಏನು ಬಂದಿಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಬೆಣ್ಣೆತೊರ ಜಲಾಶಯಕ್ಕೆ ಒಳಹರಿವು ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊರಹರಿವು ಬಿಟ್ಟಿದ್ರೆ ಕನಿಷ್ಠ ಪಕ್ಷ ಈ ಸಮಸ್ಯೆ ಬರ್ತಾ ಇಲ್ಲ. ಬೆಣ್ಣೆತೊರ ಜಲಾಶಯ ತುಂಬಾ ಭರ್ತಿ ಆಗಿಬಿಟ್ಟಿದೆ. ಎಲ್ಲ ಗೊತ್ತಿದೆ ಸರ್, ಗೊತ್ತಿದ್ರು ಕೂಡ ಅವರು ಮಿನಿಮಮ್ ಸ್ಟಾಕ್ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಈ ಮಾಡೋದ್ರಿಂದ ಈ ತರ ಸಮಸ್ಯೆ ಆಗ್ತದೆ. ಪ್ರತಿಯೊಂದು ಚಿತ್ತಾಪುರ ತಾಲೂಕಿನಲ್ಲಿ ಏನ್ ಬೆಣ್ಣೆತೊರ ಜಲಾಶಯ ಇದೆಯಲ್ಲ, ಇಲ್ಲಿಂದ ಪ್ರತಿಯೊಂದು ಹಳ್ಳಿಗಳು ಬರುತ್ತೆ. ಪ್ರತಿಯೊಂದು ಹಳ್ಳಿಗಳು ಕೂಡ ಪ್ರತಿ ವರ್ಷ ಇದೇ ಸಮಸ್ಯೆ. ಮುಂಚೆ ಅಧಿಕಾರಿಗಳು ಬಂದರು, ನಮ್ಮ ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಆಮೇಲೆ ಎಲ್ಲ ಉಸ್ತುವಾರಿ ಸಚಿವಗಳು ಬಂದು ನೋಡ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಶಾಶ್ವತವಾಗಿ ಪರಿಹಾರ ಅಂತೂ ಏನೂ ಕೊಟ್ಟಿಲ್ಲ. ಸರ್, ಹಿಂಗೆ ಬೆಳೆದಿದ್ದೆಲ್ಲ ನೀರಿಗೆ ಹಿಂಗೆ ಕೊಡ್ತಾ ಇದ್ರೆ ನೆರೆ ಪ್ರವಾಹಕ್ಕೆ ಜನ ಏನ್ ತಿನ್ಬೇಕು, ನಾವೇನ್ ತಿನ್ಬೇಕು, ರೈತರು ಬದುಕಿಂಗ್ ನಡೆಸ್ಬೇಕು? ತಿನ್ನೋದ ಸರ್, ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಹಳೆ ಇದು ನೋಡಿ, ಕಬ್ಬು ಅಂತ ಕಬ್ಬು, ತೊಗರಿನೇ ಕಬ್ಬು ಅಂತ ಕಬ್ಬು ಇದ್ದದ, ತೊಗರಿನೇ ಬೆಳೀತದ. ಅಲ್ಲಿ ನೋಡಿ ಕಬ್ಬು, ಅದು ತೊಗರಿನೇ ಬೆಳೀತಲ್ಲ. ಕಬ್ಬು ತೋರ ಪೂರ ಕಿತ್ಕೊಂಡೋಗ್ಬಿಟ್ಟಿದೆ. ಕಬ್ಬು ಸೂರ ಏನು ತೊಗರಿನೇ ಬೆಳೆಯೋಕ್ಕಾಗ್ತದೆ? ಏನು ತಿನ್ನೋಣ ಹೊಟ್ಟೆಗೆ? ಪೂರ ಊರು ತುಂಬ ಹಳ ಆಗ್ಬಿಟ್ಟಿದೆ. ಹೋಗಕ್ಕೆ ಚಾನ್ಸೇ ಇಲ್ಲ ಅಲ್ಕ ಹೊರಗಡೆ. ಒಂದ್ಸಲ ನೀರ್ ಬಂದ್ರೆ ಎಷ್ಟು ದಿನ ಇರುತ್ತೆ? ಹಿಂಗೆ 3 ದಿವಸ 2 ದಿವಸ ಇರುತ್ತೆ. 2-3 ದಿನ ಹಂಗೆ ಇರುತ್ತೆ. ಅದು ನೀರಲ್ಲೇ ಜೀವನ ಮಾಡ್ಬಿಡ್ಬೇಕು. ಮತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಬರುತ್ತೆ ಹಂಗೆ ಹಳ. ಮಳೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಗೊತ್ತಾಗಂಗಿಲ್ಲ. ಯಜಮಾನ್ರೆ, ಏನ್ ಬಹಳ ತೊಂದರೆ ಆಗುತ್ತೆ ಸಮಸ್ಯೆ? ಹೌದು ಸರ್, ಎಲ್ಲ ನಮಗೆಲ್ಲ ವಯಸ್ಸಾಗೈತಿ. ಆಯಿತು, ಮನೆ ಮಕ್ಕಳು ಮರುಗಳು ಆಯಿತು, ಹಳ್ಳ ದಂಡಿ ಮನೆ ಅದ ನಮ್ಮದು. ಆದರೂ ಸ್ವಲ್ಪ ನೀರಿಂದು ಊಟ ತಿಂಡಿ ಇತ್ತು, ಎಲ್ಲ ಗಂಜಿ ಕೇಂದ್ರದ ಊಟ ಮಾಡಿ 2 ದಿನ ಆ ದೇವಸ್ಥಾನದಲ್ಲಿ ಮಲ್ಕೊಂಡಿನ್ರಿ ನಾನು. ಅಲ್ಲ, ನಾವು ದುಡಿದು ನಾವು ತಿಂದ್ರೆ ಖುಷಿ. ಗಂಜಿ ಕೇಂದ್ರದಲ್ಲಿ ಊಟ ಆಗ್ತಾರೆ, ನೀವು ಅನಿವಾರ್ಯ ಏನು ಮಾಡ್ಲಿಕ್ಕೆ ಬರಲ್ಲ ರೀ. ಹಳ್ಳ ಬಂದ ಕೇಸ ಎಲ್ಲ ಮನೆಗಳದ ನೀರು ತುಂಬಿದ, ಏನು ಮಾಡ್ಲಿಕ್ಕೆ ಬರಲ್ಲ ರೀ. ಐತಿ ದವಸ ಧಾನ್ಯಗಳು ಅವು ಸಹಿತ ಹರ್ಕೊಂಡು ಹೋಗ್ಯಾವ, ಸಾಮಾನುಗಳು ಹರ್ಕೊಂಡು ಬಟ್ಟೆ ಬರಿ ಎಲ್ಲ ಹೋಗ್ಯಾವ್ರಿ. ಆದ್ರೂ ಪ್ರತಿ ವರ್ಷ ಹೊಸ ಬಟ್ಟೆ, ಹೊಸ ಎಲ್ಲ ಅಡಿಗೆ ಮತ್ತೆ ಹಿಂಗೆ ತಗೋನೇಬೇಕಲ್ಲ ಸರ್. ಮತ್ತೆ ಮಳೆ ಬಂದಾಗ ಹಳ್ಳ ಬಂತಂದ್ರೆ ಹರ್ಕೊಂಡು ಹೋಗೇ ಹೋಗ್ತಾವ. ಮೊನ್ನೆ ಹಳ್ಳ ಬಂದಿತ್ತಂತಲ್ಲ, ಹೆಂಗಿತ್ತು ವಾತಾವರಣ? ಬಂದಿತ್ರಿ, ಅವತ್ತೆಲ್ಲ ಹಳ್ಳದ ಮನೆಗಳ್ದಾಗ ಇಷ್ಟು ನೀರು ಇದ್ದೀವ್ರಿ. ನಮ್ಮ ಮನೆ ಒಳಗಡೆ ಎಲ್ಲ ನುಗ್ಬಿಡುತ್ತೆ, ಒಳಗೆ ನುಗ್ತಾವ್ರಿ. ಬ್ರದರ್ ಏನೋ ಹೇಳ್ತಾ ಇದ್ರಿ, ಏನೇನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಭಾಳಷ್ಟಿದೆ ಸರ್. ಸಮಸ್ಯೆನೇ ಬಗೆಹರಿತಿಲ್ಲ. ಸಮಸ್ಯೆ ಏನು ಹೇಳ್ಬೇಕು ಹೇಳಿ? ವರ್ಷ ಬರ್ತಾರೆ, ಸಮಸ್ಯೆ ಕೇಳ್ತಾರೆ, ಹೋಗ್ತಾರೆ. ಸಮಸ್ಯೆನೇ ಬಗೆಹರಿತಾ ಇಲ್ಲ. 25 ವರ್ಷ 30 ವರ್ಷದ ಸಮಸ್ಯೆ ಇದ್ದಿದೇ ಇದೆ. ಸಮಸ್ಯೆ ಬಗೆಹರಿಸಂತ ಮಾತೇ ಇಲ್ಲ. MLA ಬರ್ತಾರೆ, MP ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವ್ರದಷ್ಟೇ ಕೆಲಸ. ನಮ್ಮೂರು ರೈತರು ಫುಲ್ ಸಂಕಷ್ಟಕ್ಕೊಳಾಗ್ಬಿಟ್ಟಾರೆ. ಬಿತ್ತಬೇಕು, ಗೊಬ್ಬರ ಹಾಕಬೇಕು, ಅದಕ್ಕೆ ಗಳೆ ಹೊಡಿಸ್ಬೇಕು, ನೇಗಿಲು ಹೊಡಿಸ್ಬೇಕು, ಸಿಕ್ಕಷ್ಟು ಹಾಳಾಗುತ್ತೆ. ಅದಕ್ಕೆ 1 ರೂಪಾಯಿನೂ ಪರಿಹಾರ ಕೊಡಲ್ಲ. ಇದುವರೆಗೆ ಯಾರಿಗೇನು ಏನು ಪರಿಹಾರನೇ ಕೊಟ್ಟಿಲ್ಲ. ನಮ್ಮ ಊರಲ್ಲಿ 75-80 ಅಬೋಸ್ ಮನೆಗಳು ಫುಲ್ಲು ನೀರಲ್ಲಿ ಮುಳುಗಡೆ ಆಗಿಬಿಡುತ್ತೆ. ಆ ಮನೆ ಕೇರೆ ಮಾಡಲ್ಲ. ಅವ್ರ ಜೀವನ ಅವ್ರಿಗೆ ಗೊತ್ತು ಹೆಂಗಿರುತ್ತೆ ಅಂತ. ಮನೇಲಿ ನೀರು ಹೋಗುತ್ತೆ, ಮನೆ ಬಿದ್ದುಬಿಡುತ್ತೆ, ಮನೆ ಕಟ್ಸ್ಕೋಬೇಕು. ಪರಿಹಾರ 4-5 ಸಾವಿರ ಪರಿಹಾರ ಹಾಕ್ತಾರೆ. 4-5 ಸಾವಿರ ಎಕರೆಗೆಲ್ಲ ಸರ್, ಒಂದು ಮನೆಗೆ. ಹಾಂ, ಅದು ಏನಾಗುತ್ತೆ, ಒಂದು ಕಡೆ ಒಂದು ಸೈಡ್ ಗಾಡಿ ಕಟ್ಟೋಕ್ಕಾಗಲ್ಲ ಅದ್ರ ನಿಂತ. 15 ವರ್ಷ ಇತ್ತು. ಹ್ಯಾಟ್ರಿಕ್ MLA ಅಂತ ಹೇಳ್ತಾರೆ. MLA ಬಂದು ಕೇರೆ ಮಾಡಲ್ಲ ನಮಗೇನು ಒಂದು ದಿವಸ ಊರಲ್ಲೇ ಬರಲ್ಲ. ಈಗ ಅವ್ರು 2023 ಗೆದ್ದವ್ರೆ, ಇನ್ನೂ ನಮ್ಮ ಊರಿಗೆ ಬಂದಿಲ್ಲ ನೋಡಿ ಒಂದು ದಿವಸನು. ಏನಂತಾರೆ ಕೇಳಿದ್ರೆ MLA ಸಾಹೇಬ್ರು? ಸರ್, ನಮ್ಮನ್ನ ಬಿಡಿ, ದೊಡ್ಡ ಮಂದಿ ಮಾತೆ ಅವ್ರು ಏನು ತೆರೆಗಡಿಸ್ಕೊಳ್ಳ, ನಮ್ಮನ್ನೇನು ಕೇಳ್ತಾರೆ. ಅವ್ರು ಬಂದು ತಗೋಬೇಕು, ಕ್ರಮ ಕೈಗೊಳ್ಬೇಕು. ಬೇಗ ಬಂದು ಇಷ್ಟು ಬಡ್ರದ್ದು ಏನು ಕಷ್ಟ ಅದಪ್ಪ ನೋಡಬೇಕು, ಊರಲ್ಲಿ ಏನು ಸಮಸ್ಯೆ ಅದ ನೋಡಬೇಕು, ಏನೇನು ಮಾಡಬೇಕು, ಏನೇನಿಲ್ಲ, ಏನು ಸಂಕಷ್ಟ ಅದ, ಯಾರಿಗೆ ಏನು ಬೇಕು, ಏನಿಲ್ಲ ನೋಡಿಬಿಟ್ಟು ಮಾಡೋದು. ಇದೆಲ್ಲ ಅದು ಒಳ್ಳೆತನ. ಕೇಳಿಬಿಟ್ಟು ಮಾಡೋದಲ್ಲ, ನೋಡಿಬಿಟ್ಟು ಮಾಡಬೇಕು. ಈಗಿನ ಕಾಲದಲ್ಲಿ ದುಡ್ಡು ತಿನ್ನೋದೇ ಭಾಳ ಕಷ್ಟ ಇದೆ ಜೀವನದಲ್ಲಿ. ಎಷ್ಟೋ ಜನ ಹೊಲ ಕಡ್ತಿ ಮಾಡ್ತಾರೆ, ಬೇರೆಯವ್ರ ಹೊಲ ಕಡ್ತಿ ಹಾಕೋತಾರೆ. ಎಕರೆಗೆ 20,000 ಡಿಮ್ಯಾಂಡ್ ಇದೆ ಸರ್. ಎಕರೆಗೆ 20,000 ಡಿಮ್ಯಾಂಡ್ ಇದೆ ಹೊಲಕ್ಕೆ. ಆ ಹೊಲಕ್ಕೆ 2 ಚೀಲ ಗೊಬ್ಬರ ಬೇಕು, ಅದಕ್ಕೊಂದು 4,000 ಬೇಕು, ಬಿತ್ತಲಕ್ಕೆ 1,000 ಬೇಕು. ಎಲ್ಲ ಅದಕ್ಕೊಂದು ಮಿನಿಮಮ್ ಡಿಮ್ಯಾಂಡ್ 30,000 ಕೊಡುತ್ತೆ ವರ್ಷಕ್ಕೆ, ಎಕರೆಗೆ. ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕಂದ್ರೆ 30,000 ಕುಂದಿರ್ತದಕ್ಕೆ. ಅದಕ್ಕೆ ಎಷ್ಟು ಕೊಡ್ತಾರೆ? 4-5 ಸಾವಿರ ಪರಿಹಾರ ಕೊಡ್ತಾರೆ. 4% ಅದಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. 4-5 ಸಾವಿರದಲ್ಲಿ 4% ಒಂದು 25% ಮೇಂಟೈನ್ ಮಾಡೋದಾಗಲ್ಲ ಅದರಲ್ಲಿ. ಆ ರೀತಿ ಇದೆ ಸರ್. ನಮ್ಮ ಊರಲ್ಲಿ ಯಾವಾಗಲೂ ಇದೇ ಹಾಡು, ಇದೇ ಕತ್ತಿ, ಇದೇ ಅಷ್ಟೇ, ಯಾವಾಗಲೂ ಇಷ್ಟೇ ಇರೋದು. ನಾನು ಚಿಕ್ಕೋನಿದಾಗ ಉಳತ್ತೀನಿ. ಹಳ್ಳ ಪ್ರತಿ ವರ್ಷ ಬಂದೇ ಬರುತ್ತೆ, ಈ ರೀತಿ ಮಾಡೇ ಮಾಡುತ್ತೆ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗಿಬಿಟ್ರೆ ಅಂದ್ರೆ ಮುಂದೆ MLA ಎಲೆಕ್ಷನ್ಗೆ 5 ವರ್ಷ ಬಂದುಬಿಡ್ತಾರೆ. ಮತ್ತೆ ಸೆಂಟ್ರಲ್ ಬರೋದಿಲ್ಲ, ಅವರು ಸಮಸ್ಯೆ ಕೇಳೋಕ್ಕೆ ಬರೋದಿಲ್ಲ. ಅವ್ರು ಏನೇ ಇದ್ರು ಅವ್ರಿಗೆ ಯಾವಾಗ ಅವಶ್ಯಕತೆ ಇರುತ್ತೆ, ಅವಶ್ಯಕತೆ ಬಂದು ನಮಗೆ ಉಪಯೋಗ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಪುನಃ ನಮ್ಮದು ಸಮಸ್ಯೆನೇ ಅವ್ರು ಬಗೆಹರಿಸಲ್ಲ. ಈ ರೀತಿ ಇದೆ ನಮ್ಮ ಸಮಾಜ.
ಬಹಳ ತೊಂದರೆ ಹೇಳ್ತಾ ಇದ್ರು. ಸರ್ ಭಾಳ ಕಷ್ಟ ಅದ ಸರ್ ನಮ್ಗೆ. ಎಲ್ಲ ನಮ್ಮ ಮನೆಯೆಲ್ಲ ಇಲ್ಲಿ ಹತ್ತಿರನೇ ಇದೆ ನೋಡಿ. ಹಾಂ ಇಲ್ಲಿಗೆ ಟೊಂಕಿಗೆ ನೀರಿದ್ದು ಇವಾಗ ಏನು ಮಾಡೋದು ನಾವು? ಮಕ್ಕಳು ಮರುಗಳು ಯಾಕಡೆ ಹೋಗೋದು ಹೇಳಿ, ನೀವೇ ಹೇಳಿ. ಮಕ್ಕಳನ್ನೆಲ್ಲ ಮಳೆ ಹಳ್ಳ ಬಂದಾಗ ಬಹಳ ತೊಂದರೆ ಸಾಕು. ಹ್ಞೂ ಮತ್ತು ಭಾಳ ತೊಂದರೆ ಆಗುತ್ತೆ ನೋಡ್ರಿ. ಮತ್ತು ಯಾರ ಮನೆಗೆ ಕೊಡ್ತಾರೆ? ನಮ್ಮ ಮನೆಗೆ ಕೊಡೋದ್ರೆ ಯಾರು ಕೊಡ್ತಾರೆ ಹೇಳಿ? ಹೊಲಾಗ ಮ್ಯಾಗಿರ್ಲಾಕ ಕೊಡಲ್ಲ. ಅದಕ್ಕೆ ಏನಾರ ಒಂದು ಪರಿಹಾರ ಮಾಡ್ರಿ ನೀವು. ಏನ್ ಮಾಡ್ಬೋದು ಪರಿಹಾರ ಅಂದ್ರೆ? ಏನಂದ್ರೆ ಯಾಕಂದ್ರೆ ಮ್ಯಾಲ ನಮಗೆ ಕಳಿಸ್ರಿ ಬೇರೆ ಜಾಗ. ಹ್ಞೂ ಮತ್ತೆ ಬೇರೆ ಕಡೆ ಆ ಕಡೆ ಮನೆಗೆ ಏನಾರ ಒಂದು ಸಹಾಯ ಮಾಡಿ. ರೆಡಿ ಇದ್ದೀರಿ ಎಲ್ಲ? ಹಾಂ ರೆಡಿ ಇರ್ತಾರೆ. ನಾವು ಹೊರ ಹೋಗ್ತೀವಿ ನೋಡ್ರಿ. ಮತ್ತೆ ಇನ್ನೇನು ಮಾಡೋದು? ನಾವು ವರ್ಷ ಹಿಂಗೆ ಬಂದಾಗ ಏನು ಮಾಡೋದು ಹೇಳಿ? ಗೌರ್ಮೆಂಟ್ ಏನಂತಾರೆ ರೀ, ಅವರು ಬರೀ ಹೋಗಂತಾರೆ. ಅದು ನಾವು ಇಲ್ಲಿ 3-4 ಕೊಲ್ಲಿಗಳು ಸರ್, ಅವರು ಒಂದು ಜಾಗ ಕೊಡ್ತಾರ, ಬರೀ 2 ಸೆಟ್ರ್ ಹಾಕ್ತೀರ, ನಾವು ಇದು ಮಾಡ್ತೀವಿ ಅಂತ. ಇದಕ್ಕೆ ಎಷ್ಟು ಅದಾಗ ಅದ್ರ ರೊಕ್ಕ ರೇಟ್ ಮಾಡಿಸಿ ಬಿಟ್ಟು ನಮ್ಮ ಮತ್ತೊಂದು ಕಡೆ ಜಾಗ ತೊಗೊಂಡು ಅಲ್ಲಿ ಕಟ್ಲಕ್ರೆ ಅಷ್ಟು ಇದು ಮಾಡಿ ಕೊಡ್ಬೇಕು. ಬರೀ ನಾವು ನೀವು ಹೋಗ್ರಿ, ನೀವು ಜಾಗ ಕೊಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಅದು ಏನಾಗಲ್ಲ. ಒಂದು ಪತ್ರ ಹಾಕ್ತಾರೆ, ನಾವು ಇರೋದೇ ಇಲ್ಲಿ 4 ಕೊಲ್ಲಿ ಬಿಟ್ಟು 4 ಮಕ್ಕಳು ಬಿಟ್ಟು ಅವಕ್ಕೆ ಅದ್ರ ಇದ್ರ ಪ್ರಕಾರ ಅದು ಏನದ ರೇಟ್ ಮಾಡಿ ಕೂಡಿಸಿ ಒಂದು ಪೂರ ಜಾಗ ಕೊಟ್ಟು ಡಮಿನಸ್ ಮಾಡಿಸಿ ನಾವು ಹೊಲಕ್ಕೆ ಹೋಗ್ತೀವಿ ರೀ. ಅದ ಪೂರಾ ಊರೇ ಶಿಫ್ಟ್ ಮಾಡಕ್ಕೆ ರೀ. ಪ್ರತಿಯೊಂದು ಒಂದು ಸಮಸ್ಯೆ ಅದಕ್ಕೆ ಪರಿಹಾರ ಏನದ ಕೊಡ್ರಿ ಅಂತ ಹೇಳ್ತೀವಿ. ಸಿಸ್ಟಮೆಟಿಕ್ ಕೊಡ್ರಿ. ಯಾವುದು ಆಗಲ್ರಿ. ಸುಮ್ಮನೆ ಈಗ 1-2 ದಿನ ನೀವು ಬರ್ತೀರಿ, ನಾವು 2 ದಿನ ಆಫೀಸರ್ ಬರ್ತಾರೆ, ಆಯ್ತು ನಡ್ರಿ ಅಂದಂಗೆ ಆಯ್ತು. ಒಂದು ಜಾತ್ರೆ ಇದಂಗೆ ಇದಂದು ಏನು ಕಾರ್ಯ ಅಂತಾರಲ್ಲ ಮರ್ಗಮೈ 3 ದಿನ ಆ ಸಿಸ್ಟಮ್ ಅದು ನಮ್ಮ ಊರಿದೆ. ಆಯ್ತು ಕಲಸ್ ಮುಗಿದ ಸಮಸ್ಯೆ. ಹಳ್ಳ ಊರಿಗೆ ಬರುತ್ತಾ ಪ್ರತಿ ಸಲ? ಊರ ಮನೆ ಅರ್ಧ ಊರು ಪೂರ ಈ ತೆಳಗಿಂದ ಪೂರ ಏರಿಯಾ ಒಟ್ಟು ನೀರಾಗೆ ಇರ್ತದ್ರಿ. ನೀರಾಗಿರ್ತದ. ಭತ್ತ ತೊಯ್ತದ. ಮಕ್ಕಳು ಮರಗಳು ತೊಗೊಂಡು ಯಾಕಡೆ ಹೋಗ್ಬೇಕು? ಯಾರ ಮನೆಗೆ ಯಾರು ಕೊಡ್ತಾರ ಜಾಗ? ಒಬ್ರು ಕೊಡ್ತಾರ. ಅರ್ಧ ಊರು ಮಂದಿಗೆ ಜಾಗ ಯಾರು ಕೊಡ್ತಾರ್ರಿ? ಅಲ್ಲ ಈಗ ಒಂದ್ ಮನೆಯಲ್ಲಿ ಅಣ್ಣ ತಮ್ಮ ಒಗ್ಗಟ್ಟಿರ ಒಗ್ಗಟ್ಟಿರಲ್ಲ. ಊರ ಮಂದಿ ಯಾರು ಕೊಡ್ತಾರ? ಅವ್ರ ಜಾಗ ಅವ್ರಿಗೆ ಆಗ್ತದ. ನಮ್ಮ ಭತ್ತ ತೊಗೊಂಡು ಹೆಂಗೆ ಹೋಗ್ಬೇಕು? ಮಕ್ಳು ತೊಗೊಂಡು ಹೆಂಗೆ ಹೋಗ್ಬೇಕು? ಮನ್ಯಾಗ ನೀರು ಟಂಕಿ ನೀರು ಇರ್ತಾವ. ಅದು ಸರಿಯಾಗಿ ಭಾಳ ನಮ್ಗೆ ವರ್ಷಿಗೆ ತೊಂದ್ರೆ. ಬೆಳಗ ನಿದ್ದೆ ಮಾಡಲ್ಲ. ಜಾಗರಣೆ ಮತ್ತೆ ಎಲ್ಲಿಗೆ ಬರ್ತದೆ ಎಲ್ಲಿಗಿಲ್ಲ ಹೊರ್ಕೊಂಡು ಹೋಗ್ತೇವೆ. ಮಕ್ಳು ಅದಾವ, ನಾವು ಹೋದ್ರೊಳಗೆ ಮಕ್ಕಳು ಇರಲಿ. ಜೀವನ ನೋಡ್ಕೋಬೇಕು, ಆಸ್ತಿ ನೋಡ್ಕೋಬೇಕು, ಹೊಟ್ಟೆ ನೋಡ್ಕೋಬೇಕು. ಮತ್ತೆ ಹೆಂಗೆ ಮಾಡ್ಬೇಕ್ರಿ ಸರ್? ವರ್ಷನೇ ಇದೆ ಸುಳ್ಗ್ಯಾನ. ಈ ವರ್ಷ ಎಂದಿ ನುಡ್ದದ ಇದು, ಹಿಂದಕ್ಕೆ ನುಡ್ದು ಬಂತು. ಯಾರು ಏನೂ ಮಾಡಲ್ರು. ನೋಡ್ತಾರ ಹೋಗ್ತಾರ. ಯಾರು ಇದು ಮಾಡಲ್ರಿ. ಇದು ಕೆಲಸನೇ ಮಾಡಲ್ರು. ಎಲ್ಲ ಕಡೆ ಕೊಡ್ತೇವೆ, ಜಾಗ ಕೊಡ್ತೇವೆ ಅಂತ. ಜಾಗ ಕೊಡ್ತೇವೆ, ಮಳೆ ಕೊಡಮ್ಮೆ ನಾವು ಕೊಟ್ಕೊಳ್ಳಿ ಜಾಗ ಬೇಕಾ? ಮಾಡ್ತಿಲ್ಲಕ್ಕೆ ರೊಕ್ಕ ಇರಂಗಿಲ್ಲ ಬಡ್ರಿಗೆ. ಅವ್ರು ಕಟ್ಟಿ ಕೊಡ್ಬೇಕಿಲ್ಲ. ರೂಮ್ ಯಾರು ಸರ್ಕಾರ ಕಡೆ ಒಂದೊಂದು ರೂಮ್ 2 ರೂಮ್ ಕಟ್ಟಿ ಕೊಡಬೇಕು. ಅದು ಏನು ಹೋಗಿ ಜಾಗ ತೋರಿಸ್ತಾರ. ಜಾಗ ತೋರಿಸಿ ಜಾಗದಾಗ ಹೋಗಿ ಕೊಡಮ್ಮೆ, ಕುಣಿ ಹುಡ್ಕೊಂಡು ಕೊಡಮ್ಮೆ ಒಳಗೆ. ಅಲ್ಲ ಭಾಳ ತ್ರಾಸ ಆಗ್ತದೆ ನಮಗೆ. ಹಳ್ಳ ಬಂದಾಗ ಭಾಳ ಕಣ್ಣ ನೀರು ಕಳ್ಳ ಮಿಳೆ ಆತಾವ. ಯಾಕಡೆ ಹೋಗಮ್ಮೆ ಯಾಕಡೆ ಇಲ್ಲ ಅಂತ ಎದಿ ಹೊಡಿತೇವೆ. ಅವ್ರ ನೋವು ಅಷ್ಟಿದೆ ಒಳಗಡೆ. 1968 ಹೇಳ್ತಾ ಇದ್ದಾರೆ. ಏನೋ ಇಲ್ಲಿವರೆಗೆ ಯಾರು ಏನು ಮಾಡಿಲ್ಲ ಹೆಬ್ಬಳಕ. ಯಾರು ಏನು ಇದುವರೆಗೂ ಬಂದು ನೋಡ್ತಾರೆ, ಫೋಟೋ ಹೊಡ್ಕೊಂಡು ಹೋಗ್ತಾರೆ. ನೋಡ್ತಾರೆ, ಆಯ್ತು ಬರೋದು ಮಳೆಗಾಲ ಹೋಗತ್ತಾರ ಹೊಡ್ಕೊಂಡು ಹೋಗ್ತಾರೆ. ಏನು ವರ್ಷದಲ್ಲಿ ಎಷ್ಟು ತಿಂಗಳು ಹಿಂಗಿರುತ್ತೆ ಹಳ್ಳದ ಭಯ? ಮಳೆಗಾಲ ಸ್ಟಾರ್ಟ್ ಆಯ್ತಾರೆ, ಆಯ್ತು 3-4 ತಿಂಗಳು ಹಿಂಗೆ ಇರುತ್ತೆ. ಮಹಾರಾಷ್ಟ್ರ ನೀರು ಜಾಸ್ತಿ ಬರ್ತವೆ ಫ್ರೆಶರ್. ಅಲ್ಲಿಂದ ಬಂದ್ಮೇಲೆ ಅಲ್ಲೆಲ್ಲ ಡ್ಯಾಮ್ಗಳೆಲ್ಲ ಜಮಾ ಆದ್ಮೇಲೆ ಇಲ್ಲಿ ಬಿಡ್ತಾರೆ ಸರ್. ಇಲ್ಲಿ ನೀರು ನುಗ್ಬಿಡುತ್ತೆ ಒಳಗಡೆ. ನುಗ್ಬಿಡ್ತಾರೆ ಸರ್. ಅಡ್ವಾನ್ಸ್ ಆಗಿ ಫೋನ್ ಮಾಡಿ ಹೇಳ್ತಾರೆ ರೀ ಬೆಣ್ಣೆತೆರೆ ಡ್ಯಾಮ್ದಿಂದ. ಫೋನ್ ಮಾಡಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕು? ಅದೇ ಸರ್, ಆ ಟೈಪ್ ಹೇಳ್ತಾರೆ. ಫೋನ್ ಮಾಡ್ತಾರೆ ನಿಜ. ಫೋನ್ ಮಾಡ್ತಾರೆ. ಈ ಸರ್ತಿ ಭಾಳ ಸ್ಪೀಡ್ ಬಂದ ಸರ್ ನೀರು. ಎಷ್ಟು ದಿವಸಕ್ಕೆ ನೀರು ಬಿಡ್ತಾರೆ? ಒಂದು 50,000 55,000 ಏನು ಬಿಟ್ರೆ ಸರ್. 55,000 ಬಿಟ್ಟರೆ ಮುಳುಗೋಗ್ಬಿಡ್ತೀವಿ ಸರ್. ಇಲ್ಲಿ ಪೂರ್ತಿ ಅಲ್ಲಿ ಮ್ಯಾಲ ತಕ ಬಂದಿತ್ತು ಸರ್. ಅಲ್ಲಿ ಮ್ಯಾಲೆ ಮಧ್ಯದಲ್ಲಿ ಮಧ್ಯದಲ್ಲೇ ಸರ್. ಸಂಡಸ್ ಹೋಗೋದಿಲ್ಲ, ಏನೂ ಇಲ್ಲ, ಬಾತ್ರೂಮ್ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಏನು ವ್ಯವಸ್ಥೆನೇ ಇಲ್ರಿ ಸರ್. ಪೂರ್ತಿ ಇದಾವೆ ಸರ್. ನೀವು ಇಲ್ಲೇ ಮುಳುಗ್ತೀರಿ. ನೀವು ಬಂದರೆ ಬರ್ರಿ, ಬಳಿ ಬತ್ತ ಬರ್ರಿ. ನಿಮ್ಗೆ ಮತ್ತ ನೀರಲ್ಲಿ ಬಂದಾವ ನೋಡ್ರಿ. ಅಲ್ಲಿ ಬರ್ತಾವ್ರಿ. ಹೊರಗೆ ಮನ್ಯಾಗ ಹೊರಗೆ ಬರ್ಲಿಕ್ಕಾಗಲ್ಲ. ತಿಂಡಿ ಮಾಡಿ ಅಂತ ತಿನ್ಬೇಕು ನಾವು. ನೀರು ಮನ್ಯಾಗಿಟ್ಟು ವರ್ಷಕ್ಕೆ ಒಂದ್ಸಲ ಯಾವಾಗ್ಲೂ ಆಗೋದಾದ್ರೆ ಓಕೆ. ಇದು ಪ್ರತಿ ವರ್ಷ ಸುಮ್ ಕೆರಿಯರು ಒಮ್ಮೆ ಹೊಡಿರಿ ಸರ್. ಒಮ್ಮೆ ಹೋತೇವ್. ಬೇಗ ನಿಮ್ಗೆ ಹೇಳೋದು ಬೇಡ, ನೀವು ಬರೋದು ಬೇಡ. ಸುಮ್ ಕೆರಿ ಹೊಡೀರಿ, ಒಮ್ಮೆ ಹೋತೇವ್. ಸುಮ್ ಅದು ಏನೋ ಅಂತಾರ, ನೀವು ಬರ್ಲಿಕ್ಕೆ ತ್ರಾಸ, ನಾವು ಹೇಳಕ್ ತ್ರಾಸ. ಸುಮ್ ಕೆರಿ ಹೊಡೀರಿ, ಒಮ್ಮೆ ಹೋತೇವ್ ತೆಳಗಿನವ್ರು. ಒಮ್ಮೆ ಹೋತೇವ್. ಸುಮ್ ಅದಾರ ಕೆರಿ ಹೊಡೀರಿ. ಅಧ್ಯಕ್ಷರ ಏನೋ ಒಂದು ಸರ್, ನಾವು ನೋಡಿ ಪ್ರತಿ ವರ್ಷ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಈ ಸಲ ಆಗಿದ್ದು ಕೂಡ ನಾವು ಕೂಡ ನಮ್ಮ ಅಧಿಕಾರಿ ಜೊತೆಗಳಲ್ಲಿ ಹಂಚ್ಕೊಂಡಿದ್ದೇವೆ. ಆಮೇಲೆ ನೆಕ್ಸ್ಟ್ ನಮ್ಮ ಜಿಲ್ಲಾಧಿಕಾರಿ ಕೂಡ ಮೊನ್ನೆ ದಿವಸ ವಿಸಿಟ್ ಕೂಡ ಮಾಡಿ ಹೋಗಿದ್ದಾರೆ. ಅವರು ಒಂದು ನಮಗೆ ಸಲಹೆ ಮಾರ್ಗದರ್ಶನ ನೀಡಿದ್ದಾರೆ. ನೀವೇನಾದರೂ ಕೂಡ ಬೇರೆ ಕಡೆ ಶಿಫ್ಟ್ ಆಗಿದ್ರೆ ನಿಮ್ಮೂರೆಲ್ಲ ಹಿರಿಯರು ಕೂತ್ಕೊಂಡು ಒಂದು ಗ್ರಾಮ ಹೇಳಿ ಸಲಹೆ ಕೊಡ್ತಾರೆ, ಭರವಸೆ ಕೊಡ್ತಾರೆ ಎಲ್ಲ ನಿಜ. ಈಗ 68ರಿಂದನೂ ಇದೇ ಸಮಸ್ಯೆ. ಅದಕ್ಕೊಂದು ಪರಿಹಾರ ಅನ್ನೋದು ಬೇಕಲ್ಲ. ಕೆಲಸ ಆಗಿಲ್ಲ ಅಂತ ಅನ್ನೋದು ಸುಳ್ಳು. ಯಾಕಂದ್ರೆ ಒಂದ್ಸತಿ 70 ಮನೆ ಸ್ಯಾಂಕ್ಷನ್ ಮಾಡಿ ಹೊಸ ಹೆಬ್ಬಾಳಲ್ಲಿ ಇದೇ ಹಳ್ಳದ ಸಂಬಂಧ ಒಂದ್ಸತಿ 70 ಮನೆ ಮಾಡಿಕೊಟ್ಟಿದ್ದಾರೆ. ಅರ್ಧ ಮಂದಿ ಅದೇನು
ಆ ಕಡೆ ಮಾಧವಣಿ ಅಂತಿದಾರಲ್ಲ 70 ಮನೆ ಶಿಫ್ಟ್ ಆಗಿದ್ದಾರೆ. ಅದಾದ್ಮೇಲೆ ಮತ್ತೊಂದು 40 ಮನೆ ಬಂತು ಇಲ್ಲಿ ಸುತ್ತಮುತ್ತ. ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಅವರಿಗೂ ಒಂದು 40 ಮನೆ ಮಾಡಿಕೊಟ್ರು. 130 ಮನೆ ಆಲ್ರೆಡಿ ಮಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ, ಕೆಲಸ ಆಗಿಲ್ಲ ಅಂತಿಲ್ಲ. ಆದರೆ ಈಗ ಎಲ್ಲರಿಗೂ ಒಮ್ಮೆ ಕೊಡೋಕ್ಕಾಗಂಗಿಲ್ಲ. ಸೊ ಈಗ ಇದು ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತೀನಿ ಸರ್, ನಂದು ಒಂದು 100 ಮೀಟರ್ಸ್ ಮನೆ ಅದಂದ್ರೆ ನನಗೂ ಅಲ್ಲಿ 100 ಮೀಟರ್ಸ್ ಬೇಕಂತ ಅಂತೀನಿ, ನನಗೆ ಅದು ಸಿಗಂಗಿಲ್ಲ. ಸೊ ಇದು ಆಲ್ರೆಡಿ ಒಂದು ಪ್ರಪೋಸಲ್ ಆಲ್ರೆಡಿ ಒಂದು ಸತಿ ಬಂದಿದೆ. ಈಗ ನಮ್ಮ ಜನ ನಾವೇನು ಮಾಡಿದ್ದೀನಿ, ರಿಯಾಲಿಟಿ ಹೇಳ್ತೀನಿ. ಈಗ ನಂದು 100 ಮೀಟರ್ 50 ಮೀಟರ್ಸ್ ಅದಪ್ಪ ನನ್ನ ಮನೆ ಅಂದ್ರೆ ನಾನು 50 ಮೀಟರ್ಸ್ ಸರ್ಕಾರಿ ಮಾಡಿಕೊಡು ಅಂತಂದ್ರೆ ಹೆಂಗಾಗ್ತದೆ ಸರ್? ಎಲ್ಲರಿಗೂ ಒಂದೇ ನ್ಯಾಯ ಇರ್ತದೆ. ಈಗ ಅದು ನಾವು ಅದು ನಮ್ಗೆ ಆಗಂಗಿಲ್ಲ, ನಮ್ಗೆ ಅಷ್ಟೇ ಬೇಕಂತಿದ್ದಕ್ಕೆ ಪ್ಲಾನ್ ಡ್ರಾಪ್ ಆಗಿಬಿಟ್ಟಿದೆ ಸರ್. ಹಂಗೆ ಅಷ್ಟಾದರೂ ಸರ್ಕಾರ ಬಿಟ್ಟಿಲ್ಲ. 130 ಮನೆ ಮಾಡಿ ಹೊಸ ಮನೆ ಮಾಡಿ ಕೊಟ್ಟಿದೆ ಸರ್. ಅಲ್ಲಿ ಶಿಫ್ಟ್ನೂ ಆಗಿದ್ದಾರೆ, ಹೊಸ 130 ಮನೆ ಮಾಡಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಧವಣಿ ಅಂತ ಇದೆ, ಅಲ್ಲಿಂದ ಒಂದು ಆಲ್ಮೋಸ್ಟ್ 30-40 ಜನ ಅಲ್ಲಿ ಶಿಫ್ಟ್ ಆಗಿದ್ದಾರೆ. 40 ಮನೆ ಅಲ್ಲಿ ಶಿಫ್ಟ್ ಆಗಿದೆ. ಈ ಕಡೆ ತೆಳಗಿದ್ದವರು 10 ಜನ ಶಿಫ್ಟ್ ಆಗಿದ್ದಾರೆ. ಪರಿಹಾರ ಅನ್ನೋದು ಇನ್ನೂ ಕೂಡ 80-100 ಮನೆ ಇಲ್ಲೂ ಹಂಗೆ ಇದೆ, ಇನ್ನೂ ರಿಕ್ವೈರ್ಮೆಂಟ್ ಇದೆ ಕೂಡ ಬೇಕು ಅಂತ ಇವ್ರು ಕೇಳ್ತಾ ಇರೋದು. ಇನ್ನೂ 100 ಮನೆ ರಿಕ್ವೈರ್ಮೆಂಟ್ ಇದೆ ಸರ್. ಈ ತೆಳಗಡೆ ಏನು ಎಫೆಕ್ಟೆಡ್ ಏನದು ಫ್ಲಡ್ ಎಫೆಕ್ಟೆಡ್ ಏರಿಯಾ ಅಂತ ಏನಿದೆಯಲ್ಲ, ಎಲ್ಲರಿಗೂ ಅಲ್ಲಿ ಶಿಫ್ಟ್ ಮಾಡಬೇಕು. ಈ ಗ್ರಾಮಸ್ಥರ ಮಾತು, ಆ ಮನೆಗಳಿಗೆ ನೀರು ನುಗ್ಗುತ್ತೆ, ಊರೂರಿಗೆ ನೀರು ಜಲಾವೃತ ಆಗೊಂಡು ನಮಗೆ ಮಳೆಗಾಲದಲ್ಲಿ ಬದುಕೋದಕ್ಕೆ ಅಸಾಧ್ಯವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ನಮ್ಮ ಕೃಷಿ ಭೂಮಿಗಳು ಜಲಾವೃತಗೊಂಡು ನಮ್ಮ ಕೈಗೆ ಬರಬೇಕಾಗಿರುವಂಥ ಇಳುವರಿ ನೀರು ಪಾಲಾಗ್ತಾ ಇದೆ. ಕಳೆದ 3-4 ದಶಕಗಳಿಂದ ಈ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ, ಆದರೂ ಕೂಡ ಸರ್ಕಾರ ನಮ್ಮ ನೋವಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಈ ಗ್ರಾಮಸ್ಥರ ಅಹವಾಲು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.